ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ರೆ, ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ, ಅಂತೂ ಇಂತೂ ಬಿಗ್ ಬಾಸ್ ಅಲ್ಲಿ ಈ ಬಕ್ರಾ ಮಾಡ್ತಾರಲ್ಲ, ಕುರಿನ ಬಲಿ ಕೊಡಕ್ಕೆ ಕರ್ಕೊಂಡು ಹೋಗ್ತಾರಲ್ಲ, ಆ ತರ ಆಯ್ತು ಧನ್ರಾಜ್ನ ಪರಿಸ್ಥಿತಿ ಅಂತ ಹೇಳ್ಬೋದು. ಒಟ್ನಲ್ಲಿ ಈ ಮಂಜಣ್ಣ ಮನೆಯಾಳ ಮಂಜಣ್ಣ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ಏನೇನೋ ಕತೆಗಳನ್ನೆಲ್ಲ ಹೇಳಿ ಧನ್ರಾಜ್ನ ಟಿಕೆಟ್ ಫಿನಾಲೆಯಿಂದ ಹೊರಗಡೆ ಬಿಸಾಕಿದಾಗೋಗಿದೆ. ಧನ್ರಾಜ್ಗೆ ಪಾಪ ಅನ್ಸುತ್ತೆ ನೋಡಿದ್ರೆ, ಧನ್ರಾಜ್ನ ನೋಡಿದ್ರೇನೆ ಪಾಪ ಅನ್ಸುತ್ತೆ. ಮಾತಲ್ಲೇ ಒಂದು ಹಾಡು ಮೂಲಕವೇ ಹನುಮಂತು ಧನ್ರಾಜ್ಗೆ ಹೇಳ್ದ, ಇವ್ರನ್ನೆಲ್ಲ ನಂಬೇಡ ಅಂತ ಹೇಳ್ದೆ ಮೊದಲೇ ನಾನು, ಆದರೂ ನಂಬ್ದೆ ನೀನು ಅಂತ. ಏನು ಮಾಡೋಕ್ಕಾಗಲ್ಲ. ಆದರೂ ಒಂದು ಮಾತು ಏನಪ್ಪ ಅಂದರೆ, ಈ ಮಂಜಣ್ಣ ಕುತಂತ್ರಿ ಮಂಜಣ್ಣ ಏನಿದ್ದಾನೆ, ಆ ಗೌತಮಿನ ಯಾಕೆಷ್ಟೊಂದು ಒಲವು ತೋರಿಸಿ ಎಲ್ಲದರಲ್ಲೂ ಸೇವ್ ಮಾಡಿ ಆ ಟಿಕೆಟು ಫಿನಾಲೆಗೂ ಸೇವ್ ಮಾಡಿಬಿಟ್ಟ. ನೆಕ್ಸ್ಟ್ ಆಟನೂ ಅವರೇ ಆಡ್ತಾರೆ. ಏನು ಗುರು, ನನಗೆ ಅರ್ಥನೇ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಗೌತಮಿನ ಬಿಟ್ಕೊಡೋದೇ ಇಲ್ಲ. ಏನಂತ ಏನು ಪರ್ಫಾರ್ಮೆನ್ಸ್ ಇದೆ ಗೌತಮಿದು, ನನಗೆ ಅದೇ ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಈ ಸತಿ ಸರಿಯಾಗಿ ಬಲಿತ ಬಕ್ರ ಆದ ಧನ್ರಾಜ್ ಅಂತಲೂ ಹೇಳ್ಬೋದು. ಅಲ್ಲಿರೋರೆಲ್ಲ ಫುಲ್ ಕಾಮಿಡಿಯಾಗೆ ಮಾತಾಡ್ತಾ ಇದ್ರು. ಒಟ್ಟಿನಲ್ಲಿ ಬಕ್ರ ಆದ ಅಂತ. ರಜತ್ ವಿಜಿಲ್ ಹೊಡೆಯೋ ಮೂಲಕ ಒಳ್ಳೆ ಮಂಜಣ್ಣಂಗೆ ಸರಿಯಾಗಿ ಉರಿಸ್ತಾ ಇದ್ದ. ಕೊನೆಯದಾಗಿ ಮಂಜಣ್ಣಂಗೆ ಏನೇನೋ ಕತೆಗಳು ಹೇಳೋದು ಶುರು ಮಾಡ್ದ. ಅದಾದ ನಂತರ ಇನ್ನೇನು ಮಾಡ್ತಾನೆ, ದೋಸ್ತಿಗೆ ಒಂಚೂರು ಸಮಾಧಾನ ಮಾಡೋಕ್ಕೆ ಪಕ್ಕದಲ್ಲಿ ಕೂತ್ಕೊಂಡು ಧನ್ರಾಜ್ನ ಹನುಮಂತು ಸಮಾಧಾನ ಮಾಡಿ, ಓಲೆ ಬಿಡ ದೋಸ್ತ, ಏನು ಮಾಡೋಕ್ಕಾಗಲ್ಲ, ನಾನು ಹೇಳ್ದೆ ನೀನು ನಂಬಲಿಲ್ಲ ಅಂತ, ಆದರೂ ನೀನು ನಂಬ್ಕೊಂಡೆ ಅಂತ ಸಮಾಧಾನ ಮಾಡ್ದ. ನಿಮ್ಗೇನು ಅನ್ನಿಸ್ತಿದೆ ಧನ್ರಾಜ್ನ ಬಕ್ರಾ ಮಾಡ್ತಿರೋದು? ನಿಮ್ಗೆ ಏನು ಅನ್ನಿಸ್ತಿದೆ? ಮಂಜಣ್ಣನ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ಅಪ್ಡೇಟ್ಸ್ಗಳನ್ನ ಕೊಡೋದಕ್ಕೆ ನೆಕ್ಸ್ಟ್ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.